ಕಬಡ್ಡಿ ಆಟಕ್ಕೆ ಇಳಿಯುವ ಕಮಲಿ ಅನಿಕಾಳ ವಿರುದ್ಧ ಆಟದಲ್ಲಿ ಗೆಲ್ಲುತ್ತಾಳೆ. ಗೆದ್ದ ಕಮಲಿ ಬೆಂಗಳೂರಿಗೆ ಹೋಗಿ ಓದುವ ಅವಕಾಶದ ಸಂಭ್ರಮದಲ್ಲಿರುವಾಗ ಅಲ್ಲಿಗೆ ಅವಳ ಅವ್ವ ಸರೋಜಾ ಬಂದು ಕಮಲಿಯನ್ನು ಎಳೆದುಕೊಂಡು ಹೋಗಿ ಇನ್ಯಾವತ್ತೂ ಬೆಂಗಳೂರಿಗೆ ಹೋಗಿ ಓದುವ ಹಾಗಿಲ್ಲ ಎಂದು ತನ್ನ ಮೇಲೆ ಪ್ರಮಾಣ ಮಾಡುವಂತೆ ಎಚ್ಚರಿಸುತ್ತಾಳೆ. ಇತ್ತ ಸ್ವಾಮೀಜಿ ಅನ್ನಪೂರ್ಣ ಅವರಿಗೆ ಕಳೆದು ಹೋಗಿರುವ ಮೊಮ್ಮಗಳು ಸಿಗುವ ಸೂಚನೆ ಕೊಡುತ್ತಾರೆ. ಮುಂದೆ ಏನ್ ಮಾಡ್ತಾ ಇದೀಯ? ಈಗ ಹೇಳು, ಇನ್ನೊಂದ್ಸಲ ನಾನು ಬೆಂಗಳೂರಿಗೆ ಹೋಯ್ತೀನಿ ಅಂತ ಕೇಳಕ್ಕಿಲ್ಲ, ನಾನು ಬೆಂಗಳೂರಿಗೆ ಹೋಗಕ್ಕಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡು. ಮಾಡು ಕಮಲಿ. ಸರು, ಏನಾಗೈತೆ ನಿನಗೆ? ನಿನ್ ಮಗಳ ಭವಿಷ್ಯದ ಗೊಂದಲದಾಗೆ ನನ್ ಮಗಳು ನೋವು ಅನ್ಭವಿಸ್ಬೇಕಾ? ಅವ ತಪ್ಪಾಯ್ತವ, ಇನ್ಮ್ಯಾಕ್ ನೀ ಹೇಳ್ದಂಗ ಕೇಳ್ತೀನವ. ನೀ ಸುಮ್ಕಿರು. ನಿಮ್ಮ ಮಾವು ತಾವ್ ನಾನು ಮಾತಾಡ್ಬೇಕು. ಸರು ಬಾ ಅಂತೀನಿ ಬಾ. ಅಮ್ಮ, ನೀನ್ ಹೇಳಿದ್ದು ಆದಷ್ಟು ಬೇಗ ನಿಜ ಆಗ್ಲಿ. ಸರು, ನೀನು ಆ ಮಲೆ ಮರವನ್ನ ನಂಬ್ತೀಯಲ್ವಾ? ಅಪ್ಪಯ್ಯ ನೋಡು, ನಾನು ನೀನು ಈಗ ಕಮಲಿ ಆ ತಾಯಿನ 8 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ. ಅವಳು ನಮ್ ಕೈ ಬಿಟ್ಬಿಡ್ತಾಳ? ಏನ್ ಹೇಳ್ತಾ ಇದ್ದೀರಾ ಅಪ್ಪಯ್ಯ? ನೋಡು ಮಗ, ನಿನಗೆ ಕಮಲಿ ಮೇಲೆ 8 ಪ್ರೀತಿ ಐತು, ನನಗೂ ಅಷ್ಟೇ ಐತೆ. ಒಬ್ಬ ತಾಯಿಯಾಗಿ ನಿನ್ನ ಕಾಳಜಿ ನನ್ಗೆ ಅರ್ಥ ಆಯ್ತೈತೆ. ಪಟ್ಟಣಕ್ಕೆ ಕಮಲಿ ಯಾಕೆ ಹೋಗ್ಬಾರ್ದು ಅಂತ ನೀ ಹೇಳ್ತಿದೀಯ ಅಂತ ನನಗೆ ಗೊತ್ತೈತೆ, ಆದ್ರೆ ಅವಳಿಗೆ ಗೊತ್ತಿಲ್ವಲ್ಲ. ನೋಡು, ಒಂದು ಮಾತು ಗೆಪ್ತಿ ಮಾಡಕ್ಕೋ, ನೀನೇ ನಿನ್ ಕೈಯಾರ ಕಮಲಿ ಭವಿಷ್ಯ ಬರೀತೀನಿ ಅಂತ ಅನ್ಕೊಳ್ಳೋದು ತೆಪ್ಪು ಕಣವ, ತೆಪ್ಪು. ಅಂದ್ರೆ ಅವಳು ಹೇಳಿದ್ಕೆಲ್ಲ ತಲೆ ಅಲ್ಲಾಡ್ಸಿ ಅವಳನ್ನ ಊರಿಗೆ ಕಳಿಸು ಅಂತೀಯ ಅಪ್ಪಯ್ಯ? ಕಮಲಿ ಅಲ್ಲಿಗೆ ಹೋದ್ರೆ ಗೊತ್ತವ, ನಮ್ಮನ್ನೆಲ್ಲ ಕಾಪಾಡೋಕೆ ಅಂತ ಆ ಮೇಲೊಬ್ಳು ಕುಂತವಳಲ್ಲ. ನೋಡು, ಕಮಲಿ ನೀ ಕೂಡ ಹಾಕಿದ್ರು ಆಟ ಆಡ್ಸಕ್ ಕಳಿಸಿದ್ದು ಅವಳೇ, ಗೆಲ್ಸಿದ್ದು ಅವಳೇ. ನೋಡವ್ವ, ಕಮಲಿನ ಬೆಂಗಳೂರಿಗೆ ಕಳಿಸ್ಬೇಕೋ ಬೇಡೋ ಅಂತ ಆ ತಾಯಿನ ಹೇಳ್ಬಿಡ್ಲಿ. ಅವಳಿಚ್ಛೆ ಏನಾಯ್ತೋ ನೋಡೇ ಬಿಡೋಣ. ಅದ್ ಹೆಂಗಪ್ಪಯ್ಯ? ತಾಯಿ ಅರಕೆ ಕಟ್ಕೊಂಡವರು ಗುಡಿಲಿ ದೀಪ ಹಚ್ಚಾರಲ್ಲ, ಹಂಗೆ ನಮ್ ಕಮಲಿನೂ ದೀಪ ಹಚ್ಚಲಿ. ಇಡೀ ರಾತ್ರಿ ಸೂರ್ಯ ಹುಟ್ಟೋ ಗಂಟ ದೀಪ ಆರ್ದೆ ಹೋದಂಗ್ ನೋಡ್ಕೊಂಡ್ರೆ ಕಮಲಿನ ಬೆಂಗಳೂರಿಗೆ ಕಳ್ಸೋಣ. ಒಂದು ವೇಳೆ ದೀಪ ಆರೋಯ್ತು ಅಂತಂದ್ರೆ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ. ಏನಂತೀಯ? ಕಮಲಿನ ನಿಮ್ಮಿಂದ ದೂರ ಇಡಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇವ್ನಿ. ಇಲ್ಲಿ ಗಂಟ ಅವಳು ನನ್ನ ಮಾತು ಕೇಳ್ತಿದ್ಲು, ಆದ್ರೆ ಈಗ ನನ್ ಎದೆ ಮಟ್ಟಕ್ಕೆ ಬೆಳೆದ್ ನಿಂತವಳೆ. ನನ್ ಯೋಟ್ ಹೇಳಿದ್ರು ಅವಳು ನಿಮ್ತಕ್ಕೆ ಬತ್ತೀನಿ ಅಂತ ಆಟ ಇದ್ದವಳೆ. ಅವಳು ಬದುಕನ್ನ ನೆನ್ಪಿಸ್ಕೊಂಡ್ರೆ ಏನು ಎಂತೋ ಅಂತ ಭಯ ಆಯ್ತೈತೆ. ಎಲ್ಲ ನನ್ ಕೈ ಮೀರೋಯ್ತೈತೆ. ಆ ಮಾರವನೇ ಅವಳಿಗೊಂದು ದಾರಿ ತೋರಿಸ್ಬೇಕು.
ಏನವ ನೋಡ್ತಿದ್ಯಾ? ನಾ ಇನ್ನ ಮನೆ ಕಂಡಿಲ್ಲ ಅಂತ ನೋಡ್ತಿದ್ಯಾ? ಯಾರ್ ಮಗ್ಲಿ ಅವಳು? ನಿಂಗೆ ಏಟಾಟ ಆಯ್ತು, ನಂಗೂ ಆಟ ಐತೆ. ಆದ್ರೆ ನಿಮ್ಮಪ್ಪ ಹಿಂಗ್ ಮಾತ್ರ ಯಾವ್ದೇ ಚಿಂತೆ ಇಲ್ಲ ನೋಡವ. ರಾತ್ರಿ ಉದ್ದಕ್ಕೂ ಲಾರಿ ಬಿಡ್ತಾನೆ ಅವನೇ. ಓ, ನೀವಿಬ್ರು ಎದ್ದೇ ಇದ್ದೀರಾ? ಅಣ್ತ ಇನ್ನೂ ಉರಿತಾನೆ ಐತೆ. ಮಾರವ ಕಾಪಾಡವ. ಇನ್ನೇನು ನೇಸರ ಮೂಡ್ತಾ ಐತೆ. ಕಮಲಿ, ನೀ ಅನ್ಕೊಂಡಿದ್ದೆಲ್ಲ ಆಗ್ಲಿ ಕಣವ. ಅವ್ವ, ಇನ್ ಸ್ವಲ್ಪನೇ ಸ್ವಲ್ಪ ಹೊತ್ತು ಕಣವ. ಒಂದ್ ರಾತ್ರಿ ನಿದ್ದೆ ಬಿಟ್ಟು ಕನ್ಸ್ ಕಂಡಿದ್ದಕ್ಕೆ ನನ್ ಜೀವನದ ಕನ್ಸೆಲ್ಲ ಪೂರ್ತಿ ಆಯ್ತೈತೆ. ಆ ಬಂಗಾರದ ಮಾತು ಹೇಳಿದೆ ಕಣವ್ವ. ಆ ಮಾರವನೇ ನಿನ್ ಜೊತೆಗೆ ಅವಳೆ. ಅವ್ವ, ನಾನ್ ಪಟ್ನಕ್ ಹೋಗೇ ಹೋಯ್ತೀನಿ. ಯವ್ವ ತಾಯಿ, ಕಮಲಿನ ಪಟ್ನಕ್ಕೆ ಯಾಕೆ ಹೋಗ್ಬೇಡ ಅಂತ ಹೇಳ್ತೀವಿ ಅಂತ ನಿನಗೆ ಸಂದಾಗ ಗೊತ್ತೈತೆ. ನಿನಗೆ ಗುಡ್ನಾಗೆ ಯಾವುದೇ ತೊಂದರೆ ಇಲ್ಲದೆ ಭದ್ರವಾಗಿದ್ದಾಳು ಕಮಲಿ. ಈಗ ಅವಳ ಪಟ್ನಕ್ಕೆ ಹೋದ್ರೆ ಅವಳಿಗೆ ಎಂತ ಕಂಟಕಕ್ಕಾದತೆ ಅಂತ ನಿನಗೆ ಗೊತ್ತೈತೆ. ಯವ್ವ, ನಾನು ನಿನಗೆ ಈಟ್ ಹೊಸ ಮಾಡಿದ ಸೇವೆ ದಿಟನೇ ಆಗಿದ್ರೆ ದೀಪ ಆರೋಗ್ಯ ಮಾಡುವ. ನನ್ನ ಈ ಕೋರಿಕೆನ್ ಮಾತ್ರ ಈಡೇರಿಸು ತಾಯಿ. ಕಮಲಿ, ಈರವ್ವ, ಹೋಗಿ ಕೆಲಸ ತಗೊಂಬತ್ತೀನಿ. ಅಪಾಯ ನಿಂತ್ಕೋ. ಮಳೆ ಗಾಳಿ ಎಲ್ಲ ದಯವೆಚ್ಚೆ. ನೀನ್ ಹೇಳ್ದಂಗೆ ಅವಳೇ ಒಂದ್ ನಿರ್ಧಾರ ಮಾಡ್ಲಿ ಬಿಡು. ಸರು, ಇದೇನು ಆಶ್ಚರ್ಯ? ಕಮಲಿ ಕುಂತ ಕಡೆ ಮಳೆನೇ ಬೀಳ್ತಾ ಇಲ್ಲ, ದೀಪ ಉರಿತಾನೆ ಐತೆ. ಇರು, ಹೋಗಿ ನೋಡ್ಕೊಂಬತ್ತೀನಿ. ಸರು ಸರು, ಇದು ಮಾರವನ್ ಪವಾಡನೆ. ಆ ದೇವಸ್ಥಾನ ಛತ್ರಿ ತಾನಾಗೆ ಹಾರ್ಕೊಂಬಂದು ದೀಪ ಆರ್ದಂಗ್ ನೋಡ್ಕತಾ ಐತೆ. ಇದು ಪವಾಡನೆ, ಪವಾಡನೆ. ಅವ್ವ, ಅವ್ವ, ದೀಪನೂ ಇನ್ನ ಉರಿತೈತೆ, ಬೆಳ್ಕು ಅರ್ಧ ಆಯ್ತು. ನಾವಿನ್ ಬೆಂಗ್ಳೂರ್ಗೆ ಹೋಗ್ಬೋದಲ್ಲವ್ವ? ಕಣ್ಮಗ. ಸರು, ಆ ಮಲೆ ಮಾರವನ ಆಶೀರ್ವಾದ ನಮ್ ಕಮಲಿ ಮೇಲೆ ಐತೆ. ನೀನು ಏನು ಯೋಚನೆ ಮಾಡದೆ ಸಂತೋಷದಿಂದ ಆಶೀರ್ವಾದ ಬೆಂಗಳೂರಿಗೆ ಕಳಿಸ್ಬಿಡು. ದೇವಸ್ಥಾನದ ಫೋಟೋ ಕ್ಲಿಕ್ ಮಾಡೋಣ ಅಂತ ಬಂದ್ರೆ ದೇವತೆಗೆ ಛತ್ರಿ ಹಿಡಿಯೋ ಭಾಗ್ಯ ಸಿಕ್ತು. ತಾಯಿ, ಏನಮ್ಮ ನಿನ್ನ ಆಟ?
Wait, I'll talk to Mom. Mom? ಏನ್ ಮಾಮ್ ಇದೆಲ್ಲ? ಬೇಕಾದ್ರೆ ನೀವ್ ಹೋಗ್ ಬನ್ನಿ, ನಾವೆಲ್ಲ ವಾಪಸ್ ಹೋಗ್ತಾ ಇದೀವಿ. ಅನಿ ಹಾಗೆಲ್ಲ ಅನ್ಬಾರ್ದು. ಯಾಕೆ? ದೇವ್ರು ಕಣ್ಚುಚ್ಚುತ್ತಾ? ಹಾಗಲ್ಲ, ನಾವೀಗ ದೇವಸ್ಥಾನಕ್ಕೆ ಹೋಗ್ತಿರೋದೇ ನಮ್ ಸ್ಟೇಟಸ್ಗೋಸ್ಕರ. ಇವತ್ತು ಊರ್ ಹಬ್ಬ, ಜನ ಎಲ್ಲ ಸೇರಿರ್ತಾರೆ, ಗ್ರ್ಯಾಂಡ್ ಆಗಿ ಪೂಜೆನೂ ಮಾಡ್ತಾರೆ. ಈ ಊರಲ್ಲಿ 100 ಎಕರೆ ತಗೋಬೇಕು ಅಂತಿರೋ ನಮ್ ಬಗ್ಗೆ ಜನರು ಗೊತ್ತಾಗೋದ್ ಬೇಡ್ವಾ? ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವು ಸಿಕ್ಕಾಪಟ್ಟೆ ಹಣ ಸುರಿದ್ಬಿಟ್ಟಿದೀವಿ. ನೋಡ್ತಾ ಇರು, ನಮ್ಗಲ್ಲಿ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಅಂತ. ಅದಕ್ ನಾನ್ ಯಾಕ್ ಮಾಮ್? ನೋಡು, ಒಂದ್ ನಿಮಿಷ ಚಂದ್ರು, ಅಲ್ಲಿ ನಮ್ಮ ಮನೆಗೆ ದೇವಿ ಸೀರೆ ಹೊದಿಸ್ತೀವಿ ಅಂತ ಹೇಳಿದಾರಲ್ಲ? ಹೌದು ಉರ್ಮಿಳಾ, ಪೂಜೆ ಆಗ್ತಿದ್ದಂಗೆ ಹೊದಿಸ್ತಾರಂತೆ. ಅನಿ, ಊರ್ ಜನರ ಮುಂದೆ ದೇವಿ ಸೀರೆ ಹೊದಿಸೋದು ಅಂದ್ರೆ ಸಾಮಾನ್ಯದ ವಿಷಯ ಅನ್ಕೊಂಡಿದ್ಯಾ? ಎಲ್ರಿಗೂ ಆ ಅದೃಷ್ಟ ಸಿಗೋಲ್ಲ. ಸುಮ್ನೆ ನಮ್ ಜೊತೆ ಬಾ, ನೋಡ್ತಾ ಇರು. ನಿನ್ ರೆಸ್ಪೆಕ್ಟ್ ಇನ್ನು 100 ಪಟ್ಟು ಜಾಸ್ತಿ ಆಗೋ ಹಾಗೆ ನಾನ್ ಮಾಡ್ತೀನಿ. ಓಕೆ, ಕಮ್. ಬಾಲಣ್ಣ ನಿಂತ್ಕ. ನಾನ್ ನಿಂಗೆ ಓದೋದಕ್ಕೆ ಬೆಂಗಳೂರಿಗೆ ಹೋಯ್ತಿದೀವಿ. ಹೌದಾ? ಫ್ರೀ ಸೀಟ್ ಸಿಕ್ಕೈತೆ. ಆಯ್ತವ, ಒಳ್ಳೇದಾಗಿ. ಸರಿ ಬಾಲಣ್ಣ. ಸಂತಕ, ನಾನು ನಿಂಗೆ ಓದೋದಕ್ಕೆ ಬೆಂಗಳೂರಿಗೆ ಹೋಯ್ತಿದೀವಿ. ಫ್ರೀ ಸೀಟ್ ಸಿಕ್ಕೈತೆ. ಬಾಲ ನಿಂಗೆ ಹೋಗೋಣ. ಸೋಮಣ್ಣ ನಿಂತ್ಕ. ನಾನು ಗೊತ್ತು, ಓದಕ್ಕೆ ಪಟ್ನಕ್ಕೆ ಹೋಯ್ತಿದ್ರ ತಾನೇ? ವಾ, ನಿಂಗೆ ಹೆಂಗ್ ಗೊತ್ತಾಯ್ತು? ಪಕ್ಕದ ಬಿದ್ದರೆ ಹೇಳ್ತಿದ್ರಲ್ಲ, ಕೇಳಿಸ್ಕೊಂಡೆ. ಓ ಹೌದಾ? ಒಳ್ಳೆ ಹುಚ್ಚು ಹುಡುಗಿರು. ಖುಷಿಲಿ ಯಾರ್ಯಾರಿಗೆ ಏನೇನ್ ಹೇಳಂತ ನಿಮ್ಗೆ ಗೊತ್ತಾಯ್ತಿಲ್ಲ. ಸರಿ ಸೋಮಣ್ಣ, ನಾವಿನ್ ಬರ್ತೀವಿ. ಆಯ್ತಾಯ್ತು. ಸಂಕಣ್ಣ, ಮೊದ್ಲು ಅವ್ವನು ಹಠ ಮಾಡಿದ್ಲು, ಈಗ ಮಾರವನೇ ಒಪ್ಕೊಂಡ್ಮ್ಯಾಕೆ ಅವ್ವನು ಒಪ್ಕೊಂಡವಳೆ. ದೀಪ ಆರ್ದಂಗ್ ನೋಡ್ಕೊಳ್ಳೋದು ಸ್ಯಾನೆ ಕಷ್ಟ ಆಗಿತ್ತು. ಕೊನೆಗೆ ಮಾರವನೇ ಯಾರೋ ಪುಣ್ಯಾತ್ಮನ್ ಸಹಾಯದಿಂದ ಕಾಪಾಡಿದ್ಲು. ನೀನು ಹೋಗ್ತಾ ಇದೀಯಾ? ಮತ್ತೆ ಕಮ್ಲಿ ಎಲ್ಲೋ ನಿಂಗೇನು ಅಲ್ಲೆಯ? ಹೋಗೋರು ಓದ್ತೀರಾ, ಊರಿಗೆ ಒಳ್ಳೆ ಹೆಸರು ತಮ್ಮಲ್ಲಿ ಓದಿ. ಆಗೋ, ನಮ್ ಸ್ಟ್ರಾಂಗ್ ಓಲ್ಡ್ ಮ್ಯಾನ್ ಬರ್ತಾವನೆ. ಅಜ್ಜಯ್ಯ ಇರ್ಲಿಲ್ಲ ಅಂದ್ರೆ ಇದ್ಯಾವ್ದು ಆಯ್ತಾನೆ ಇರ್ಲಿಲ್ಲ. ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಅದರ ಆಮ್ಯಾಕೆ ಗುಡಿನಾಗೆ ಜಾತ್ರೆ ನಡೀತೈತೆ. ನಿಮ್ಮ ಅವ್ವನು ಹೋಗವಳೆ, ಬಾ ಹೋಗೋಣ. ಹೋಗ್ ದೇವ್ರಿಗೆ ಕೈ ಮುಗಿದ್ ಬರೋಣ. ಬಾ 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 ಬಾ. ಎಂತ ಕಾಲ ನೋಡು ಗಿರ್ಜಕ್ಕ, ಗಂಡ ಇಲ್ದೆ ಬಾಳ್ಗೆಟ್ಟು ಅಪ್ಪನ ಮನೆಗವಳೆ. ಗುಡಿ ಬಂದಿರೋದೇ ತಪ್ಪು, ಅಂತದ್ರಲ್ಲಿ ಊರ ಹಬ್ಬದ ದಿವಸ ಬಂದು ಪೂಜೆ ಮಾಡ್ತಾವಳೆ. ಇವಳಿಗೆ ಏನ್ ಹೇಳಣ್ಣ? ಅಯ್ಯೋ ಪಾಪದ ಹೆಂಗ್ಸು ಬಿಡಕ್ಕ, ಹೋಗ್ಲಿ. ನಾನು ಇಲ್ದೇ ಇರೋದು ಹೇಳ್ತಾ ಇದ್ದೀನಿ. ಆಟ ಒಂದ್ ಭಕ್ತಿ ಇದ್ರೆ ನಾವ್ ಯಾರು ಇಲ್ದ ಬಂದು ಪೂಜೆ ಮಾಡೋದಪ್ಪ. ಗಂಡ ಇಲ್ದ ನೋಡ್ಕೊಂಡು ನಾವ್ ಹೆಂಗ್ ಮುತ್ತೈದೆ ವರ ಕೇಳೋದು? ಇದು ಅಪ್ಸೆಟ್ನಾಗಕ್ಕಿಲ್ವಾ? ಕಮ್ಲಿ ಬೇಡ ಅಕ್ಕ. ಒಂದ್ ನಿಮಿಷ ನಿಂತ್ಕ. ಕಮ್ಲಿ ಕಮ್ಲಿ ಯಾಕ್ರು ಕಕ್ಕ, ಗಂಡ ಇಲ್ದಿರೋರು ಯಾರು ಮನ್ಸಲ್ವಾ? ಅವ್ರಿಗೂ ಪ್ರೀತಿ ಭಕ್ತಿ ಕಾಳಜಿ ಅನ್ನೋ ಭಾವನೆಗಳಿರಕ್ಕಿಲ್ವಾ? ಅಲ್ಲ, ಗಂಡ ಇಲ್ದಿರೋ ಹೆಂಗಸ್ರನ್ನ ಗಂಡಸರು ತೆಪ್ಪಾಗಿ ಮಾತಾಡ್ತಾರೆ ಅಂದ್ರೆ ನೀವು ಹಂಗೆ ಆಡ್ಕತಿರಲ್ಲ. ಈಟಕ್ಕೂ ನಮ್ಮವ್ವ ಯಾವ್ದ್ರಲ್ಲಿ ಎಲ್ರಿಗಿಂತ ಕಡಿಮೆ ಆಗವಳೆ. ಒಂದಿನಾನು ಮನ್ಯಾಗ ಕುಂತವಳಲ್ಲ ನಮ್ಮವ್ವ. ಗಂಡಿಗ್ ಸಮನಾಗಿ ಹೊಲ್ದಾಗ ಹೋಗಿ ಕ್ಯಾಮೆ ಮಾಡ್ದವಳು. ನಾನ್ ಈ ಮಟ್ಟಿಗೆ ಬೆಳ್ದಿವ್ನಿ ಅಂದ್ರೆ ಅದಕ್ಕೆ ನನ್ನವ್ವ ಸಂಸಾರ ನೋಡ್ಕೊಂಡಿದ್ರಿಂದಲೇ ಆಗಿದ್ದು. ಗಂಡ ಇಲ್ದಿರೋ ಹೆಂಗಸ್ರನ್ನ ನೋಡಿದ್ರೆ ಅಪ್ಸತ್ನ ಅಂದ್ರಲ್ಲ, ನೀವು ದಿನ ಬೆಳ್ಗೆದ್ದು ಕೈ ಮುಗಿತಿರಲ್ಲ. ಭೂಮ್ ತಾಯಿ ಅವಳ ಗಂಡ ಯಾರು ಕಕ್ಕ? ಅದು ಅಪ್ಸತ್ನಾ? ಅಟ್ಟೆ ಯಾಕೆ
ಗುಡಿಯಾಗ ಕುಂತವಳಲ್ಲ ನಮ್ಮ ಮಾರವ್ವ, ಅವಳೇನ್ ಗಂಡನ್ ಜೊತೆಗ ಕುಂತವಳೆ. ನಾನ್ ನಿಮ್ ಯಾಗೆ ಕೂಗಾಡ್ದೆ ಅಂತ ಅನ್ಕೊಂಬೇಡಿ. ನನ್ಗೆ ಅಪ್ಪ ಅವ್ವ ಬಂಧು ಬಳಗ ಎಲ್ಲ ನಮ್ಮವ್ವನೇ. ಭಕ್ತಿಗಿಂತ ಮೊದ್ಲು ಮನ್ಸತ್ವ ಇರ್ಬೇಕು ಕಣಕ್ಕ. ಅದೇ ಇಲ್ದೇ ಇದ್ರೆ ಏಟೆ ಗುಡಿಗೋದ್ರು ಕಟ್ಟೆ ಸುತ್ತಿದ್ರು ಏನು ಪ್ರಯೋಜನ ಇಲ್ಲ. ಸರಿ, ನೀವಿನ್ ಹೊರಡಿ. ಕಮಲಿ, ಎಲ್ಲಿ ಅಂದ್ರಲ್ಲಿ ಜಗಳ ಶುರು ಮಾಡ್ಕೊಂಡ್ಬಿಡ್ತೀಯ. ನಡಿ ಮನೆಗೆ ಹೋಗವ. ಅಳು ಬತ್ತೈತೆ ತಾನೆ, ಹತ್ ಬಿಡವ. ಅವ್ವ, ಅವ್ರ ಹಂಗಂದ್ರು ಅಂತ ಬ್ಯಾಸರ ಮಾಡ್ಕೋಬೇಡ. ಜನರು ಬಾಯಿಗೆ ಬೀಗ ಹಾಕಕ್ಕಾಯ್ತದ, ನೀನೇ ಹೇಳು. ಬಾ, ಗುಡಿಗೆ ಹೋಗುಮ. ಬೇಡ ಕಮಲಿ, ನೀನು ಹೋಗ್ಬಿಟ್ವಾ, ನಾನು ಆಮೇಲೆ ಹೋಯ್ತೀನಿ. ಅವ್ವ, ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ನೀವೆಲ್ಲರೂ ನಮ್ಮ ಊರಿಗೆ ಬಂದಿರೋದು ನಮ್ಗೆ ಬಹು ಸಂತೋಷ ಆಗೈತೆ. ನಮ್ಮ ಊರ್ನಾಗ ನೀವು 100 ಎಕರೆ ಜಮೀನ್ ತಗೊಂಡು ನಮ್ಮ ಊರಿನ ಜನಕ್ಕೆಲ್ಲ ಕೆಲಸ ಕೊಡೋದಷ್ಟೇ ಅಲ್ಲದೆ ನಮ್ಮ ಊರಿನ ಹೆಸರನ್ನ ಪ್ರಸಿದ್ಧಿ ಮಾಡಕೊಟ್ಟಿದ್ದೀರಿ. ಈ ಬಾರಿ ನಿಮ್ ಕೂಸ್ಗೆ ನಮ್ ದೇವಿ ಉಡ್ಸಿರೋ ಸೀರೆ ಉಡಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನಮ್ಮ ಅರ್ಚಕರ ಸಮ್ಮತಿನೂ ಐತೆ. ಪಟೇಲ್ರೆ, ಈ ದೇವಿ ಸೀರೆನ ಆ ಹೆಣ್ಮಗು ಹೊತ್ಸಿ. ಪಟೇಲ್ರೆ, ಏನ್ ನೋಡ್ತಾ ನಿಂತಿದ್ದೀರಾ? ಆ ಸೀರೆ ಸಲ್ಬೇಕಾಗಿರೋದು ನನ್ನ ಮಗಳಿಗೆ. ದಯವಿಟ್ಟು ತೆಗಿರಿ. ಬೇಡ, ಆ ಹುಡುಗಿಗೆ ಸಲ್ಬೇಕು ಅನ್ನೋದು ಆ ದೇವಿ ಇಚ್ಛೆ ಇದೆ. ಇವಳು ನನ್ನ ಮಗಳಿದ್ದಾಗೆ.